14 ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಮಿತವ್ಯಯದ ಪಾಠವನ್ನ ಮಾಡಿದ್ರು, ಉಳಿತಾಯಕ್ಕೆ ಕರೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ತೈಲದ ಶಾಕ್ ಎದುರಾಗಿದೆ. ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ದರವನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. ₹3.14 ಪೆಟ್ರೋಲು, ₹3.11 ಡೀಸೆಲ್ಗೆ ಏರಿಕೆ ಮಾಡಿದ್ದಾರೆ. ಸಿಎನ್ಜಿ ದರ ಕೆಜಿಗೆ ₹2 ಜಾಸ್ತಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಗಿಫ್ಟ್ ಇವತ್ತು. ಶುಭ ಶುಕ್ರವಾರ ಅಲ್ಲ ನಮಗಿದು, ಬೆಳ್ಳಂಬೆಳಗ್ಗೆ ಇದು ದೊಡ್ಡ ಮಟ್ಟದ ಶಾಕ್. ಇದು ಬೆಂಗಳೂರಲ್ಲೂ ಪೆಟ್ರೋಲ್ನ ಹಳೆ ದರ ₹102.96 ಇತ್ತು. ಹೊಸ ದರ ಈಗ ₹106.10 ಆಗುತ್ತೆ. 1 ಲೀಟರ್ ಪೆಟ್ರೋಲ್ಗೆ ₹106.10 ಕೊಡಬೇಕು. ಇನ್ನು ಬೆಂಗಳೂರಲ್ಲಿ ಡೀಸೆಲ್ನ ಮೊದಲಿದ್ದಂಥ ದರ ₹90.99 ಇತ್ತು, ಈಗ ₹94.10 ಆಗುತ್ತೆ. ಸಿಎನ್ಜಿಯ ಹಳೆ ದರ ₹2 ಏರಿಕೆ ಆಗಿದೆ. ಹೊಸ ದರ ಈಗ ₹79.09 ಆಗುತ್ತೆ. ₹79.09 ಆಗುತ್ತೆ. 100ರ ಗಡಿ ದಾಟಿ ಯಾವುದೋ ಕಾಲ ಆಗಿದೆ ನಾವು ಕರ್ನಾಟಕದಲ್ಲಿ. ಆದ್ರೆ ನೀವು ಡೆಲ್ಲಿಲಿ ನೋಡಿ, ಕೋಲ್ಕತ್ತಾ ನೋಡಿ, ಇಷ್ಟೊಂದು ಪೆಟ್ರೋಲ್ ಡೀಸೆಲ್ ಬೆಲೆ ಇಲ್ಲ. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೇಕು ಅಂದ್ರೆ ₹100, 1 ಲೀಟರ್ ಪೆಟ್ರೋಲ್ ಬೇಕು ಅಂದ್ರೆ ₹110 ದುಡ್ಡು ಇಟ್ಕೊಂಡಿರ್ಬೇಕು ಕೈಯಲ್ಲಿ. ದಿನಗೂಲಿ ಮಾಡೋನ ಒಂದು ದಿನದ ಅದು 3 ಹೊತ್ತಿನ ಊಟದ ದುಡ್ಡು ಎಲ್ಲೋ ಒಂದು ₹20, ₹25 ಕೊಟ್ಟು ಎಲ್ಲರೂ ಅನ್ನ ಸಾಂಬಾರು ತಗೊಂಡು ತಿನ್ಕೊಂಡು 3 ಹೊತ್ತಿನ ಊಟ ಮುಗಿಸಿರ್ತಾನೆ ಅಷ್ಟರಲ್ಲಿ. ಇನ್ನು ಚೆನ್ನೈನಲ್ಲಿ ಪೆಟ್ರೋಲ್ ಪರಿಷ್ಕೃತ ದರ ₹106.5 ಇದೆ. ಚೆನ್ನೈನಲ್ಲಿ ಡೀಸೆಲ್ನ ಪರಿಷ್ಕೃತ ದರ $98.11 ಅಷ್ಟಿದೆ. ಮುಂಬೈನಲ್ಲಿ ಪೆಟ್ರೋಲ್ ಪರಿಷ್ಕೃತ ದರ ₹109.76 ಇದೆ. ಡೀಸೆಲ್ಲು ಮುಂಬೈಯಲ್ಲಿ $96.25 ಇದೆ. ಕೋಲ್ಕತ್ತಾದಲ್ಲಿ ಪೆಟ್ರೋಲ್ನ ಪರಿಷ್ಕೃತ ದರ ₹112.03. ಕೋಲ್ಕತ್ತಾದಲ್ಲಿ ಡೀಸೆಲ್ನ ದರ $98.24. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದ್ದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಂಗಪ್ಪ ಬದುಕೋದು? ಕೆಲವರು ಹೇಳ್ತಾ ಇದ್ರು ದೇಶಕ್ಕಾಗಿದ್ದು ನಮಗೂ ಆಗುತ್ತಲ್ವೇನ್ರಿ ಅಂತ. ಅದು ಉಳ್ಳವರು ಮಾತಾಡ್ಬೋದು, ಆದ್ರೆ ದಿನನಿತ್ಯ ಕೂಲಿ ಕೆಲಸ ಮಾಡೋರು, ಸಿಎನ್ಜಿ ದರ ಏರಿಕೆ ಆಗಿದೆ, ಆಟೋ ಡ್ರೈವರ್ಗಳು ಏನ್ ಮಾಡಬೇಕು? ಕ್ಯಾಬ್ ಡ್ರೈವರ್ಗಳು ಎಲ್ಲಿಗೆ ಹೋಗ್ಬೇಕು? ದಿನನಿತ್ಯ ಓಡಾಡೋರು ಹೆಂಗ್ ಓಡಾಡಬೇಕು? ಇನ್ನು ಇದೇ ವಿಚಾರವಾಗಿ ಜನಸಾಮಾನ್ಯರು ಏನೇನು ಹೇಳಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅವರನ್ನ ಮಾತನಾಡಿಸಿದ್ದಾರೆ. ಜನರನ್ನ ಬನ್ನಿ ನೋಡ್ಕೊಂಡು ಬರೋಣ. ಮೇ 15 ಶುಕ್ರವಾರ ಬೆಳ್ಳಂಬೆಳಗ್ಗೆನೆ ವಾಹನ ಸವಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಇವತ್ತಿನಿಂದ ಪೆಟ್ರೋಲ್ ಹಾಗೆ ಡೀಸೆಲ್ ಪ್ರತಿ ಲೀಟರ್ಗೂ ಕೂಡ ₹3 ಏರಿಕೆ ಆಗಿದೆ. ಸದ್ಯ ನಾನು ಇವಾಗ ಪೆಟ್ರೋಲ್ ಬಂಕ್ ಒಂದರಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಏನು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಸಾಕಷ್ಟು ಬಿಕ್ಕಟ್ಟು ಏರ್ಪಟ್ಟಿತ್ತು. ಇಡೀ ಪ್ರಪಂಚಕ್ಕೆ ಈ ಒಂದು ಬಿಕ್ಕಟ್ಟು ಏರ್ಪಟ್ಟಿತ್ತು. ಹಾಗೆ ಭಾರತಕ್ಕೂ ಕೂಡ ಅಂದ್ರೆ 75% ತೈಲವನ್ನ, ಕಚ್ಚಾ ತೈಲವನ್ನ ಭಾರತ ಬೇರೆ ದೇಶದಲ್ಲಿ ಅವಲಂಬನೆ ಆಗಿರುವಂತದ್ದು. ಹೀಗಾಗಿ ಯುದ್ಧದಿಂದಾಗಿ ಸಾಕಷ್ಟು ಬಿಕ್ಕಟ್ಟು ಏರ್ಪಟ್ಟಂತಹ ಪರಿಣಾಮವಾಗಿ ಇವಿ ವೆಹಿಕಲ್ಸ್ ಗಳನ್ನ ಬಳಸಿ, ಜೊತೆಗೆ ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನ ಕಡಿಮೆ ಬಳಸಿ ಅಂತ ಹೇಳಿ ಮೋದಿ ಅವರು ಕಳೆದ 4-5 ದಿನದಿಂದ ಒಂದು ದೇಶದ ಜನರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ದೇಶದ ಜನರಿಗೆ ಸಂದೇಶ ಕೊಟ್ಟ ಬೆನ್ನಲ್ಲೇ ಇವಾಗ ಮತ್ತೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು. ಅದು ಕೂಡ ಪ್ರತಿ ಲೀಟರ್ಗೆ ಪೆಟ್ರೋಲ್ ದರ ₹3.14 ಏರಿಕೆ ಆಯ್ತು ಅಂತ ಹೇಳಿದ್ರೆ, ಡೀಸೆಲ್ ದರ ₹3.11 ಏರಿಕೆ ಆಗಿದೆ. ಇದರಿಂದಾಗಿ ₹102 ಇದ್ದಂತಹ ಪೆಟ್ರೋಲ್ ದರ ₹106ಗೆ ಏರಿಕೆ ಆಗಿರುವಂತದ್ದು. ಹೀಗಾಗಿ ಮಧ್ಯಮ ವರ್ಗ ಆಗಿರ್ಬೋದು, ಬಡ ವರ್ಗದವರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಹಾಗೆ ಪ್ರತಿನಿತ್ಯವೂ ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ಗಾಡಿಯನ್ನು ಬಳಸಿದಂತಹ ಜನರಿಗೆ ಹೇಗಪ್ಪ ಈ ಒಂದು ಪೆಟ್ರೋಲ್ ದುಬಾರಿಯನ್ನು ನಾವು ತಡ್ಕೊಳ್ಳೋದು ಅನ್ನುವಂಥದ್ದು ಆಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಪೆಟ್ರೋಲ್ ದರ ₹106.22 ಆಗಿರುವಂತದ್ದು. ಹಾಗೆ ಡೀಸೆಲ್ ದರವು ಕೂಡ ಹತ್ತತ್ರ ಅಂದ್ರೆ ₹102, ₹103 ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ತೊಂದರೆಯನ್ನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಬೆಂಗಳೂರು ಅನ್ನುವಂತಹ ಸಿಟಿಯಲ್ಲಿ ಬಹುತೇಕ ಜನ ಅಂದ್ರೆ 3/4 ಭಾಗದಷ್ಟು ಜನರು ಪೆಟ್ರೋಲ್ ಹಾಗೆ ಡೀಸೆಲ್ ಗಾಡಿಗಳನ್ನೇ ಬಳಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಭಾಗದಲ್ಲಿ ಏನು ಯುದ್ಧವನ್ನ ಆಗೋದನ್ನೇ ಮೋದಿ ಸರ್ಕಾರ ಕಾಯ್ತಾ ಇತ್ತು. ಯುದ್ಧ ಆದ ನಂತರ ಈಗ ದರ ಏರಿಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ತಿಳಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ದರ ಏರಿಕೆ ಏನಿದೆ ಸಾಕಷ್ಟು ಜನರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಒಬ್ರು ವಾಹನ ಸವಾರರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿಂದ ರೇಟ್ ಜಾಸ್ತಿ ಆಗ್ತಾ ಇದೆ, ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗುತ್ತೆ ಮೇಡಮ್, ನಿಮ್ಗೂ ಸಹ ಕಷ್ಟ ಆಗುತ್ತದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಂದ್ರೆ ಮಿಡಲ್ ಕ್ಲಾಸ್ ಅವರಾಗಿರ್ಬೋದು, ಲೋವರ್ ಕ್ಲಾಸ್ ಅಲ್ಲಿ ಆಗಿರ್ಬೋದು, ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತಿದೆ. ಜನಸಾಮಾನ್ಯ ಅಂದ್ರೆ ಶ್ರೀಮಂತರಿಗೆ ಏನೋ ಎಫೆಕ್ಟ್ ಆಗೋದಿಲ್ಲ, ಯಾವ್ದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ
ಜನಸಾಮಾನ್ಯರ ಮೇಲೆ ಅಂದ್ರೆ ಮಿಡಲ್ ಕ್ಲಾಸ್ ಈ ಲೋವರ್ ಕ್ಲಾಸ್ ಇರೋರಿಗೆ BPL ಲೆವೆಲ್ ಇರೋ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಮೇಡಮ್. ಅದರಲ್ಲೂ ಊರಿಂದ ಊರು ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಿರ್ತೀವಿ, ನಾವು ಎಷ್ಟೋ ಕಷ್ಟ ಪಡ್ತಿರ್ತೀವಿ. ಬಟ್ ಯಾವ್ದು ನೀವು ಅಂದ್ರೆ ನಾವು ಬದುಕಲೇಬೇಕು, ಬೇರೆ ಆಪ್ಷನ್ ಇರಲ್ಲ. ಈಗ ಬೆಲೆ ಜಾಸ್ತಿ ಮಾಡ್ಲಿ ಬಿಡ್ಲಿ, ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಹಾಕ್ಸ್ಲೇಬೇಕು, ನಾನು ಹೋಗ್ಲೇಬೇಕು. ಈಗ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಲೇಬೇಕು. ಎಸ್ಪೆಷಲಿ ಬಸ್ ಫೆಸಿಲಿಟೀಸ್ ಜಾಸ್ತಿ ಮಾಡಿದ್ದಾರೆ, ಮೆಟ್ರೋ ಜಾಸ್ತಿ ಮಾಡಿದ್ರು, ಎಲ್ಲಾನು ಜಾಸ್ತಿ ಬೆಲೆ ಏರಿಕೆ ಆಗ್ತಿದ್ರೆ ಮನುಷ್ಯ ಹೆಂಗ್ ಬದುಕೋದು? ಮಿಡಲ್ ಕ್ಲಾಸ್ ಅವರು ಲೋಯರ್ ಕ್ಲಾಸ್ ಅವ್ರು ಹೆಂಗ್ ಬದುಕೋದು? ಎಕ್ಸಾಕ್ಟ್ಲಿ, ನಿಮ್ಗೆ ಗೊತ್ತಲ್ಲ ಆನ್ಸರ್, ನಿಮ್ಗೆ ಗೊತ್ತಲ್ಲ ಮೇಡಮ್. ಇವತ್ತೇ ನೋಡಿ, ಎಲ್ಲರೂ ಎಲೆಕ್ಷನ್ ಒಂದಲ್ಲ ಒಂದು ರೀತಿಲಿ ಅಂದ್ರೆ ಅವ್ರಿಗೇನ್ ಎಫೆಕ್ಟ್ ಆಗಲ್ಲ, ಎಲ್ಲರೂ ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗೋದು. ಸೊ ನಾವು ಜನಸಾಮಾನ್ಯರು ಸ್ವಲ್ಪ ಯೋಚನೆ ಮಾಡಿ ಯಾರು ವೋಟ್ ಹಾಕ್ಬೇಕು, ಏನ್ ಮಾಡ್ಬೇಕು ಅದನ್ನ ನಾವು ಪ್ರಜ್ಞೆಯಲ್ಲಿ ಇಟ್ಕೊಂಡು ಮಾಡೋದು ಆಗುತ್ತೆ ಮೇಡಮ್. ಖಂಡಿತ ಆಗುತ್ತೆ, ಖಂಡಿತ ಆಗ್ತಿದೆ ಮೇಡಮ್. ತುಂಬಾ ತೊಂದರೆ ಆಗ್ತಿದೆ. ಈಗ ₹3 ಬೆಲೆ ಅಂತ ಅನ್ಕೊಂತೀವಿ ಅಷ್ಟೇ ನಾವು. ಸರಿ, ₹3 ನಾಳೆ ₹6 ಆಗ್ಬೋದು, ₹8 ಆಗ್ಬೋದು, ₹10 ಆಗ್ಬೋದು. ಸರಿನಾ, ₹70 ಇತ್ತು ಈಗ ಒಂದ್ 4 ವರ್ಷದಿಂದ. ₹70 ಇದ್ದಿದ್ದು ಇವಾಗ ₹100, ₹120, ₹110 ತನಕ ಬಂದಿದೆ. ಸರಿನಾ, ಎಲ್ಲರ ಮೇಲೆ ಬಿದ್ದೇ ಬೀಳುತ್ತೆ ಮೇಡಮ್ ಹೊಡ್ತಾ ಇದ್ದು. ಇದಿಷ್ಟು ವಾಹನ ಸವಾರರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಈ ಒಂದು ಸ್ಟಿಕ್ಕರ್ ಅನ್ನ ಹಾಕಿರುವಂತದ್ದು. ಏನು ಅಂತ ಹೇಳಿದ್ರೆ, ಗ್ರಾಹಕರ ಸೂಚನೆಗೆ ಯಾರಿಗೂ ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ಗಳನ್ನ ಕಂಟೈನರ್ ಅಲ್ಲಿ ನಾವು ಕೊಡೋದಿಲ್ಲ, ಅದನ್ನ ನಾವು ನಿಲ್ಸಿದೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ ಏನಿದೆ ಅದು ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಇದ್ರ ಜೊತೆಗೆ ಸಾಕಷ್ಟು ಜನ ಆರೋಪ ಮಾಡ್ತಾ ಇರುವಂತಹದ್ದು, ಪಂಚರಾಜ್ಯಗಳ ಚುನಾವಣೆ ಏನಿತ್ತು ಆ ಒಂದು ಚುನಾವಣೆಯನ್ನ ಮುಗಿಯೋದನ್ನೇ ಮೋದಿ ಸರ್ಕಾರ ಕಾಯ್ತಾ ಇತ್ತು. ಈಗ ಹೇಗಿದ್ರು ಎಲ್ಲಾ ಕಡೆನೂ ಕೂಡ ಗೆದ್ದಾಗಿದೆ, ಇನ್ನೇನಿದ್ರು ಕೂಡ ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹೊರಿಸಬೇಕು, ಹೀಗಾಗಿ ದರ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತಿನಿಂದ ಪ್ರತಿ ಲೀಟರ್ಗೂ ಕೂಡ ಪೆಟ್ರೋಲ್ ಡೀಸೆಲ್ ದರ ₹3 ಏರಿಕೆ ಆಗಿರೋದ್ರಿಂದಾಗಿ ವಾಹನ ಸವಾರರಲ್ಲಿ ಸಾಕಷ್ಟು ಅಸಮಾಧಾನ ಕೂಡಿದೆ. ಕೆಲವೊಂದಿಷ್ಟು ಜನ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಮ್ಗೆ ಯುದ್ಧದ ಎಫೆಕ್ಟ್ ಇರೋದ್ರಿಂದಾಗಿ, ಬಿಕ್ಕಟ್ಟಿನ ಪರಿಸ್ಥಿತಿ ಇರೋದ್ರಿಂದಾಗಿ ಪ್ರಧಾನಿ ಮೋದಿ ಅವರು ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ, EV ವೆಹಿಕಲ್ಸ್ ಗಳನ್ನ ಬಳಸಿ, ಅದ್ರ ಜೊತೆಗೆ ಏನು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಗಳನ್ನ ಕಡಿಮೆ ಮಾಡಿ ಅಂತ ಹೇಳಿ, ಅದರಂತೆ ನಾವು ನಡಿತೀವಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಪೆಟ್ರೋಲ್ ದರ ಏರಿಕೆ ಏನಿದೆ ಏನು ಸಮಾಜದಲ್ಲಿ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂತೂ ಹುಟ್ಟಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಧನ್ರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, CNG ದರ ಕೂಡ ಇನ್ಕ್ರೀಸ್ ಆಗಿದೆ, ಏರಿಕೆ ಆಗಿದೆ. ಸೊ ಹೀಗಾಗಿ ಬಹಳಷ್ಟು ಸಮಸ್ಯೆಯನ್ನು ಆಟೋ ಚಾಲಕರು ಕೂಡ ಎದುರಿಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ CNG ದರನೂ ಏರಿಕೆಯಾಗಿದೆ. ₹91 ಇದ್ದ CNG ಇದೀಗ ₹93 ಏರಿಕೆ ಆಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಜೊತೆಗೆ CNG ದರ ಕೂಡ ಏರಿಕೆ ಆಗಿದೆ. ಸ್ವಲ್ಪ ದಿನಗಳ ಹಿಂದೆ ಕೂಡ CNG ದರ ಏರಿಕೆ ಕಂಡಿತ್ತು. ₹91 ಆಗಿತ್ತು, ಈಗ ₹93 ಆಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ, ದಿಕ್ಕು ತೋಚದಂತಾಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಯ ಬಿಸಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಂಪಿಟೇಷನ್ ಮೇಲೆ ಮಾಡ್ತಾ ಇದ್ದಾವೆ. ಒಂದು ಕರೆ ಕೊಟ್ಟರು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಯೂಸ್ ಮಾಡಬೇಡಿ, ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ. ಒಂದು ಕೆಲಸ ಮಾಡಿ, ನೀವು ರಾಜಕಾರಣಿಗಳು ಇಡೀ ದೇಶಾದ್ಯಂತ ಇಷ್ಟು ಸಾವಿರಾರು ರಾಜಕಾರಣಿಗಳಿದ್ದೀರಲ್ಲ, ನೀವೆಲ್ಲ ತ್ಯಾಗ ಮಾಡ್ರಪ್ಪ ದೇಶದ ಜನಕ್ಕೋಸ್ಕರ. ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕೇವಲ ಪೆಟ್ರೋಲ್ ಡೀಸೆಲ್ ದರ ಅಷ್ಟೇ ಅಲ್ಲ, CNG ದರವೂ ಕೂಡ ಏರಿಕೆ ಆಗಿರುವಂಥದ್ದು. ಪ್ರತಿ ಕೆಜಿಗೆ ₹2 ಏರಿಕೆ ಆಗಿದೆ. ಸದ್ಯ ನಾನು ಇವಾಗ CNG ಗ್ಯಾಸ್ ಬಂಕ್ ಅಲ್ಲಿ ಇದ್ದೀನಿ. ಸಾಕಷ್ಟು ಜನ ಆಟೋ ಚಾಲಕರು ಈ ಒಂದು ಗ್ಯಾಸ್ ಮೇಲೆ ಅವಲಂಬನೆ ಆಗಿದ್ದಾರೆ. ಆಟೋದಲ್ಲಿ 2 ರೀತಿಯಲ್ಲಿ ಇರುತ್ತೆ, ಒಂದು LPG, ಇನ್ನೊಂದು CNG ಆಟೋಗಳು. ಸದ್ಯ LPGಯ ಬಿಕ್ಕಟ್ಟು ಸಾಕಷ್ಟು ಯುದ್ಧದಿಂದಾಗಿ ಸಾಕಷ್ಟು ಜನ ಆಟೋ ಚಾಲಕರು ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ಮತ್ತೊಂದು ಭಾಗದಲ್ಲಿ CNG ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುವಂಥದ್ದು, ಆದರೆ CNG ಮೇಲೂ ಕೂಡ ₹2 ಏರಿಕೆ ಆಗಿದೆ. ಏನು ₹91 ಇದ್ದಂತಹ 1 kg CNG ದರ ಇವಾಗ ₹93 ಏರಿಕೆ ಆಗಿರುವಂಥದ್ದು. ಇದರಿಂದಾಗಿ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು, ಒಂದು ಕಡೆಯಲ್ಲಿ ಮೀಟರ್ ದರವೂ ಕೂಡ ಏರಿಕೆ ಮಾಡೋದಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಏನಿದೆ, ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಆಗಿರಬಹುದು, CNG ದರ ಆಗಿರಬಹುದು, ಹಾಗೆ LPG ದರವೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಏರಿಕೆ ಆಗಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ವಾಹನ ಸವಾರರಿಗೆ, ಆಟೋ ಚಾಲಕರಿಗೆ ಇದು ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಯುದ್ಧ ಅಂತ ಹೇಳ್ತಾ ಇದ್ರು, ಯುದ್ಧದಿಂದಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಅದಾದ ನಂತರ ಪಂಚರಾಜ್ಯ ಚುನಾವಣೆ ಆದ ಬಳಿಕವೂ ಕೂಡ ಈ ಒಂದು ದರ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನನ್ನ ಜೊತೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ₹2 ಏರಿಕೆ ಆಗಿದೆ CNG ಮೇಲೆ, ₹91 ಇತ್ತು, ₹93 ಆಗಿದೆ. ಯಾವ ರೀತಿಯಲ್ಲಿ ನಿಭಾಯಿಸೋದು ಕಷ್ಟ ಆಗುತ್ತೆ ಸರ್? ಮೇಡಮ್, ಏನಂದರೆ ನಮಗೆಲ್ಲ ಪ್ರಾಬ್ಲಮ್ ಮೇಡಮ್, ಎಲ್ಲ ಕಡೆ ಪ್ರಾಬ್ಲಮ್ ಇರೋದ್ರಿಂದ ನಮಗೂ ಪ್ರಾಬ್ಲಮ್ ಆಗಿದೆ.
ಸೊ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅಷ್ಟೇ, ಬೇರೆ ಏನು ಮಾತಾಡೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಸೊ ಅಂದ್ರೆ ಅವ್ರು ಹೇಳುವಂಥದ್ದು ಎಲ್ಲರಿಗೂ ಸಮಸ್ಯೆ ಇರೋದ್ರಿಂದಾಗಿ ಆ ಒಂದು ಸಮಸ್ಯೆಯಲ್ಲಿ ನಾವು ಕೂಡ ಪಾಲುದಾರರು ಅಂತ ಹೇಳಿ. ಸರ್ ನೀವೇನು ಹೇಳ್ತೀರಿ? 2 ರೂಪಾಯಿ CNG ಮೇಲೆ ಜಾಸ್ತಿ ಆಗಿದೆ, 91 ರೂಪಾಯಿ ಇತ್ತು, 93 ರೂಪಾಯಿ ಆಗಿದೆ. ಏನು ಹೇಳ್ತೀರಾ? ಏನು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಅದು ಕಡಿಮೆ ಆಗಿದ್ರೆ ಪರವಾಗಿಲ್ಲ. ಎಷ್ಟು ಬೇಕಾಗುತ್ತೆ ಸರ್ ಒಂದು ದಿನಕ್ಕೆ? ನಿಮ್ಗೆ ಎಷ್ಟು kg ಬೇಕಾಗುತ್ತೆ CNG? ನಾವು ಫುಲ್ ಟ್ಯಾಂಕು 2 ಟ್ಯಾಂಕ್ ಮಾಡ್ತೀವಿ ಡೈಲಿ. ಓಕೆ, ಸೊ ಅವಾಗ ಅಂದ್ರೆ 4 ರೂಪಾಯಿ ಅಂದ್ರೆ ಲೀಟರ್ ಮೇಲೆ kg ಮೇಲೆ 1 ರೂಪಾಯಿ ಜಾಸ್ತಿ. ತುಂಬಾ ಹೊಡೆತ ಅಲ್ವಾ ಸರ್ ಇದು ಆಟೋ ಚಾಲಕರಿಗೆ? ಹೌದು. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಅಂದ್ರೆ ಪ್ರತಿದಿನವೂ ಕೂಡ ನಾವು ಆಟೋಗಳಿಗೆ ಗ್ಯಾಸ್ ಅನ್ನ ಹಾಕ್ಸ್ತೀವಿ. ಈ ರೀತಿಯಲ್ಲಿ ಏರಿಕೆ ಆಯ್ತು ಅಂತ ಹೇಳಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಈ ಒಂದು ಗ್ಯಾಸ್ ಬಂಕ್ ಅಲ್ಲಿ ಸಾಕಷ್ಟು ಆಟೋಗಳು ಕೂಡ ಕ್ಯೂ ನಿಂತಿರುವಂತದ್ದು. ಮತ್ತೊಬ್ರು ಚಾಲಕರನ್ನು ಮಾತಾಡ್ತೀನಿ. ಸರ್ 2 ರೂಪಾಯಿ ಏರಿಕೆ ಆಗಿರೋದು, 91 ರೂಪಾಯಿ ಇತ್ತು, 93 ರೂಪಾಯಿ ಆಗಿದೆ. ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಅಂತ ಐತೆ ಮೇಡಮ್, ಯಾರಿಗಂತ ಹೇಳ್ಕೊಳ್ಬೇಕು ಕಷ್ಟನ? ಕಷ್ಟ ಐತೆ, ಇಲ್ಲ ಅಂತಲ್ಲ. ಈಗೇನು ನಾವು ಹೇಳಿದ ತಕ್ಷಣ ಇದು ಮಾಡ್ಬಿಡ್ತಾರ? ಹಾಂ, ಅವ್ರು ಹೇಳ್ತಾರೆ 2 ರೂಪಾಯಿ ಎಲ್ಲ 3 ರೂಪಾಯಿ ಜಾಸ್ತಿ ಆದರೂ ನಾವು ಕಟ್ಟಲೇಬೇಕು. ಏನು ಗಲಾಟೆ ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಯ್ತದೆ? ಸರ್ಕಾರ ಕರೆಕ್ಟಾಗಿದ್ದರೆ ನಾವೇ ಇರಬೇಕು ಅಲ್ವಾ? ಈಗ ತಮಿಳ್ನಾಡಲ್ಲಿ ಅಜಯ್ ಅವರು ಮುಖ್ಯಮಂತ್ರಿ ಆದರು ನೋಡಿ, ವಿಜಯ್ ಅವರು. ಆ ಥರ ಸರ್ಕಾರ ಬಂದರೆ ಎಲ್ಲರಿಗೂ ಒಳ್ಳೆಯದು. ಸೊ ನೀವು ಒಂದು ಬದಲಾವಣೆಯನ್ನ ನೋಡ್ತೀರಾ? ಬದಲಾವಣೆ ಆಲ್ರೆಡಿ ನೋಡಿದ್ದೀವಿ. ನಮ್ಮ ಕರ್ನಾಟಕದಲ್ಲೂ ಬದಲಾವಣೆ ಆಗಬೇಕು. ನಮ್ಮ ಕರ್ನಾಟಕ ಬದಲಾವಣೆ ಆಗಬೇಕು ಅಷ್ಟೇ. ನಾವು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಸರ್ ದಿನಕ್ಕೆ ಎಷ್ಟು kg ಗ್ಯಾಸ್ ಅಥವಾ ಫುಲ್ ಟ್ಯಾಂಕ್ ಮಾಡಿಸೋದಾದ್ರೆ ಎಷ್ಟು ಬೇಕಾಗುತ್ತೆ ಸರ್? ಒಂದು 400 ರೂಪಾಯಿ ಗ್ಯಾಸ್ ಹಿಡಿದ್ರೆ 2 ದಿನ ನಾವು ಓಡಿಸ್ತೀವಿ. ಈ ಟ್ರಾಫಿಕ್ಕು ಇದರಲ್ಲೇ ಅರ್ಧ ಖಾಲಿನೇ ಆಗೋಯ್ತದೆ. ಸಂಪಾದನೆಯಲ್ಲಿ, ಬಾಡಿಗೆಯಲ್ಲಿ, ಇದೆಲ್ಲಿ ಅಲ್ವಾ? ಕಷ್ಟ ಅದು ಹೇಳ್ಕೊಂಡ್ರೆ ಏನೇನೋ ಹಲವಾರು ರೀತಿ ಥರ ಸ್ಪಂದಿಸ್ತಾರೆ. ಅದಕ್ಕೆ ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದೇ ಬೇಡ. ನಮ್ಮ ಜೀವನ ಏನಾದರೂ ನಾವು ಮಾಡ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ನೋಡ್ತಾ ಇರ್ಬೋದು ಆಟೋ ಚಾಲಕರ ಅಸಹಾಯಕತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ನಾವು ಕೂಡ ತಮಿಳುನಾಡಲ್ಲಿ ಆದಂತಹ ಒಂದು ಬದಲಾವಣೆಯನ್ನು ಕೂಡ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಕೂಡ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಏನು ಅಂತ ಹೇಳಿದ್ರೆ ನಮ್ಮ ಕಷ್ಟವನ್ನ ಸ್ಪಂದಿಸೋದಕ್ಕೆ ಯಾರೂ ಕೂಡ ಇಲ್ಲ. ಹೀಗಾಗಿ ನಾವು ಕಷ್ಟ ಹೇಳ್ಕೊಂಡ್ರು ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಶುಕ್ರವಾರ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಶುಭ ಸುದ್ದಿಗಳು ಬರುತ್ತೆ ಅಂತ ಹೇಳಿ ವಾಹನ ಚಾಲಕರು ಅನ್ಕೊಂಡಿದ್ರು. ಆದರೆ ಬೆಳಗ್ಗೆಯಿಂದ ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು ದರ ಏರಿಕೆ ಅಂತ ಹೇಳಿ. ಹಾಗೆ ಮೇ 1ನೇ ತಾರೀಕು ಏನು ಈ ತಿಂಗಳು ಆರಂಭ ಆಯಿತು, ಕಮರ್ಷಿಯಲ್ ಗ್ಯಾಸ್ ದರ ಬರೋಬ್ಬರಿ 1000 ರೂಪಾಯಿ ಹತ್ತತ್ರ ಏರಿಕೆ ಆಯಿತು. ಅದು ಒಂದ್ ಕಡೆಯಲ್ಲಿ ಹೋಟೆಲ್ ಮಾಲೀಕರಾಗಿರ್ಬೋದು ಅಥವಾ ಕಮರ್ಷಿಯಲ್ ಗ್ಯಾಸ್ ಬಳಸುವಂತಹ ಉದ್ದಿಮೆದಾರರಿಗೆ ಸಾಕಷ್ಟು ತೊಂದರೆ ಆಯಿತು. ಅದಾದ ಬಳಿಕ ಕೇವಲ 15 ದಿನ ಗ್ಯಾಪ್ ಅಲ್ಲೇ ಈ ರೀತಿಯಲ್ಲಿ CNG ದರ ಆಗಿರಬಹುದು, ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಇದೆಲ್ಲವೂ ಕೂಡ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಶ್ರೀ ಸಾಮಾನ್ಯರು ತಿಳಿಸ್ತಾ ಇರುವಂತದ್ದು. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ 70 ರೂಪಾಯಿ 80 ರೂಪಾಯಿ ಜಾಸ್ತಿ ಆಗುತ್ತೆ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಅಂತ ಇತ್ತು. ಆದ್ರೆ ಈಗ 3 ರೂಪಾಯಿ ಏರಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ನೋಡಿ, ಕರ್ನಾಟಕದಲ್ಲೂ ಅಷ್ಟೇನೆ ಬಹಳಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಬೆಲೆ ಏರಿಕೆನೋ ಮಾಡ್ಬಿಡ್ತಾವೆ ಸರ್ಕಾರಗಳು. ಮುಲಾಜಿಲ್ದಂಗೆ ಬೆಲೆ ಏರಿಕೆ ಮಾಡ್ತಾರೆ. ಅವ್ರೇನು ಯಾರನ್ನಾದ್ರೂ ಕರೆದು ಕೂರಿಸಿ ಕೇಳಿ ಮಾಡಿ ಕತೆ ಕೇಳಿ ಬೆಲೆ ಏರಿಕೆ ಮಾಡ್ತಾರಾ? ಇಲ್ಲ, ಮುಲಾಜಿಲ್ದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಬೆಲೆ ಏರಿಕೆ ಮಾಡ್ತಾರೆ. ಅದು ಹೇಳಿದ್ರಲ್ಲ ಪಾಪ ಅವರ ಆಟೋ ಚಾಲಕರು ಹೇಳಿದ್ರು ನೋಡಿ, ಹೌದು ಕಷ್ಟ ಆಗುತ್ತೆ, ಏನು ಮಾಡೋದು, ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು, ಹೇಳ್ಕೊಂಡು ಏನು ಪ್ರಯೋಜನ ಇದೆ? ದಟ್ ಈಸ್ ಟ್ರೂ. ಅದು ರಿಯಾಲಿಟಿ. ಅದಕ್ಕೆ ನಾವು ಯಾರ ಹತ್ರನೂ ಕಷ್ಟ. ಹೌದು, ಸರ್ಕಾರಗಳು ರಚನೆ ಮಾಡಬೇಕಾದ್ರೆ ಮನೆ ಮನೆಗೂ ಹೋಗ್ತಾರೆ, ಬೀದಿ ಬೀದಿಗೆ ಹೋಗ್ತಾರೆ, ಗಲ್ಲಿಗೆ ಸುತ್ತಾರೆ, ಕೈ ಹಿಡಿತಾರೆ, ಕಾಲು ಹಿಡಿತಾರೆ, ಏನು ಕೆಲಸ ಹೇಳಿದ್ರು ಬೇಕಾದ್ರೆ ಮಾಡಿಬಿಡ್ತಾರೆ. ರೋಡ್ ಗುಡಿಸಿ ಅಂದ್ರೂ ಬೇಕಾದ್ರೆ ಗುಡಿಸ್ತಾರೆ. ಒಂದು ಸಲ ಸರ್ಕಾರ ರಚನೆ ಆದಮೇಲೆ ನಾವು ಸತ್ವೋ ಬಿಟ್ವೋ ಅನ್ನೋದನ್ನ ಕೂಡ ಕೇಳಲ್ಲ. ಅಂಥ ಕೆಟ್ಟ ಸರ್ಕಾರಗಳು ಕೇಂದ್ರ ಆಯಿತು, ರಾಜ್ಯ ಆಯಿತು, ಯಾವುದಾದ್ರೂ ಆಯಿತು. ಎಣ್ಣೆ ಕಮ್ಮಿ ಮಾಡಿ, ಇದನ್ನು ಕಮ್ಮಿ ಮಾಡಿ, ಅದನ್ನು ಕಮ್ಮಿ ಮಾಡಿ. ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಸೂರಿನ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಥಿತಿಗತಿ ಹೇಗಿದೆ ಕೇಳೋಣ. ಪ್ರೇಮ್, ವೆರಿ ಗುಡ್ ಮಾರ್ನಿಂಗ್. ಮೈಸೂರಿನಲ್ಲಿ ಯಾವ ರೀತಿ ಇದೆ ಪೆಟ್ರೋಲ್ ಬಂಕ್ಗಳಲ್ಲಿ ಪರಿಸ್ಥಿತಿ? ಜನ ಮೈಸೂರಿನಲ್ಲಿ ಏನು ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಆಗಿರೋದಕ್ಕೆ? ಸಿಂಧೂರ, ಏನು ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಳಾಗಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ಮತ್ತು ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಹೆಚ್ಚಳಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ಗ್ರಾಹಕರಿಗೆ ಮತ್ತಷ್ಟು ಹೊಡೆತ ಬೀಳ್ತಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಗ್ಯಾಸ್ ಬೆಲೆಯಲ್ಲಿ ಹೆಚ್ಚಳಾಗಿತ್ತು, ಇದರಿಂದಾಗಿ ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿತ್ತು. ಆದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳಾಗಿರುವಂತದ್ದು ಮತ್ತಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಈಗ ಮುಂಜಾನೆಯಿಂದಲೂ ಕೂಡ ಗ್ಯಾಸ್ ಬೆಲೆಯಲ್ಲಿ ಹೆಚ್ಚಳ ಮತ್ತೆ ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳಾಗಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಗ್ರಾಹಕರು ಈಗಾಗಲೇ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿರುವಂತದ್ದು. ಈಗ ನೋಡಬಹುದು ನಾವು ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಇದರಿಂದಾಗಿ ಗ್ರಾಹಕರು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಏನು
ಏನು ರಾತ್ರಿ ಪೆಟ್ರೋಲ್ ಬೆಲೆಯಲ್ಲಿ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ಹಾಗಾಗಿ ಕೂಡ ಪೆಟ್ರೋಲ್ನ ಹೇಗೆ ಹಾಕಿಸ್ಕೊಳ್ಬೇಕು, ಮೊದಲೇ ಸಂಕಷ್ಟದಲ್ಲಿ ಇದ್ದಂತಹ ಜನರಿಗೆ ಈಗ ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ಇದರಿಂದಾಗಿ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇದರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಆದರೆ ಮುಂಜಾನೆ ಹೊತ್ತಿನಲ್ಲಿ ಸಾಕಷ್ಟು ಗ್ರಾಹಕರು ಬರಬೇಕಿತ್ತು. ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರು ಯಾರೂ ಕೂಡ ಬರ್ತಾ ಇಲ್ಲ. ಪೆಟ್ರೋಲ್ ಬೆಲೆಯಲ್ಲಿ 3 ರೂಪಾಯಿ ಹೆಚ್ಚಳ ಆಗಿದೆ, ಮತ್ತೆ ಡೀಸೆಲ್ ಬೆಲೆಯಲ್ಲಿ ಕೂಡ 3 ರೂಪಾಯಿ ಹೆಚ್ಚಳ ಆಗಿದೆ. ಇದರಿಂದಾಗಿ ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಕೆಲವು ದಿನಗಳ ಹಿಂದಷ್ಟೇ ಗ್ಯಾಸ್ ಬೆಲೆಯಲ್ಲಿ ಹೆಚ್ಚಳ ಆಗಿತ್ತು. ಇದರಿಂದಾಗಿ ಸಾಕಷ್ಟು ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಈಗ ಮತ್ತು ಕೆಲವು ದಿನಸಿ ಐಟಮ್ಸ್ಗಳಾಗಿರ್ಬೋದು ಮತ್ತೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿತ್ತು. ಇದರಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದಂತಹ ಗ್ರಾಹಕರಿಗೆ ಈಗ ಮತ್ತಷ್ಟು ಹೊಡೆತ ಬಿದ್ದಿರುವಂಥದ್ದು. ಸಾಮಾನ್ಯ ಜನರು ಕೂಡ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಎಲ್ಲಿ ಪೆಟ್ರೋಲ್ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತೋ, ಎಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ಕೊರತೆ ಉಂಟಾಗುತ್ತೋ ಅಂತೇಳಿ ಗ್ರಾಹಕರು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಮಾನ್ಯ ಜನರಿಗೆ ಇದು ಹೊಡೆತ ಬಿದ್ದಿರುವಂಥದ್ದು. ಯುದ್ಧದ ಎಫೆಕ್ಟ್ನಿಂದಾಗಿ ಕೂಡ ಸಾಕಷ್ಟು ಗ್ರಾಹಕರಿಗೆ ಸಂಕಷ್ಟಕ್ಕೆ ಸಿಲುಕಿದ್ರು. ಗ್ಯಾಸ್ ಬೆಲೆಯಲ್ಲಿ ಹೆಚ್ಚಳ ಆಗಿತ್ತು. ಈಗ ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಗ್ಯಾಸ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಗ್ರಾಹಕರು ಯಾರು ಕೂಡ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ಯುದ್ಧದ ಎಫೆಕ್ಟ್ನಿಂದಾಗಿ ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಸಿಂಧೂರ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಲ್ಲಿ ಯಾರಾದರೂ ಪೆಟ್ರೋಲ್ ಬಂಕಲ್ಲಿ ಇರೋರನ್ನ ಮಾತನಾಡಿಸ್ಬೋದಾ ಪ್ರೇಮ್? ಅವ್ರನ್ನ ಪೆಟ್ರೋಲ್ ಬಂಕಲ್ಲಿರುವಂತಹ ಗ್ರಾಹಕರನ್ನ ನಾವು ಮಾತಾಡಿಸ್ತಾ ಹೋಗ್ತೀವಿ. ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಗ್ರಾಹಕರೀಗ ಇಲ್ಲಿದ್ದಾರೆ, ನಾವು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ನಿಮ್ಗೆ ಯಾವ ರೀತಿ ಹೊಡೆತ ಬಿದ್ದಿರುವಂಥದ್ದು ಸರ್? ಈಗ ಯಾರಿಗೂ ಹೊಡೆತ ಬಿಡ್ತಿಲ್ಲ, ಹೊಡೆತ ಏನಿಲ್ಲ. ಈಗ ನೀವು ಮಾಡ್ತಾ ಇರೋದೇ ಸರಿ, ಈಗ ನೀವು ಮಾಡ್ತಾ ಇರೋದೇ ಸರಿ. ಯಾರಿಗೇನು ತೊಂದರೆ ಆಗಿಲ್ಲ. ಶ್ರೀಮಂತರಿಗೆ ತೊಂದರೆ ಆಗಿರೋದು, ಬಡವರಿಗೇನು ತೊಂದರೆ ಆಗಿಲ್ಲ. ಏನಿಲ್ಲ, ಬಡವರಿಗೆಲ್ಲ ಸರಿಯಾಗಿ ಮಾಡೋರೆ. ಶ್ರೀಮಂತರಿಗೆ ತೊಂದರೆ, ಬಡವರಿಗೆ ಏನು ತೊಂದರೆ ಮಾಡಿಲ್ಲ ಮೋದಿಯವರು. ಏನು ಬಡವರು ಕೂಡ ಬಡವರಿಗೆ ಇದು ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಶ್ರೀಮಂತರಿಗೆ ಶ್ರೀಮಂತರಾಗಿ ಉಳ್ಕೊಂಡಿದೆ, ಅವ್ರ ಹತ್ರ ಹಣ ಇರುತ್ತೆ. ಹಣ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾರೆ. ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ಇದು ಸಾಮಾನ್ಯ ಬಡವರಿಗೆ ಹೊಡೆತ ಬಿದ್ದಿರುವಂಥದ್ದು. ಥ್ಯಾಂಕ್ ಯು ಪ್ರೇಮ್, ನಿಮ್ಮೆಲ್ಲ ಡೀಟೇಲ್ಸ್ ಮಾತನ್ನ